ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ಬೆಳಗಿನ ತಿಂಡಿ ಮೆಂತ್ಯ ಪಲಾವ್ ಮಾಡೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಮೆಂತ್ಯ ಪಲಾವ್ ಹೇಗೆ ಮಾಡೋಣ ನೋಡೋಣ. ಏನೇನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ತೋರಿಸ್ತೀನಿ. ಒಂದು ಟೊಮೊಟೊ, ಒಂದು ಈರುಳ್ಳಿ, ಸ್ವಲ್ಪ ಮೆಂತ್ಯ ಸೊಪ್ಪು, ಒಂದು ಅರ್ಧ ಕಪ್ ಆಗೋಷ್ಟು ಬಟಾಣಿ, ಮತ್ತು ಒಗ್ಗರಣೆಗೆ ಒಂದು ಪಲಾವ್ ಎಲೆ, ಸ್ವಲ್ಪ ಸೋಂಪು, ಒಂದೆರಡು ಮೂರು ಚಕ್ಕೆ, ಒಂದು ಸ್ಟಾರ್ ಹೂವು, ಒಂದು ಏಲಕ್ಕಿ, 2 ಲವಂಗ, ಮತ್ತು ರುಬ್ಬಕ್ಕೆ ಬೆಳ್ಳುಳ್ಳಿ ಒಂದು 10 ಎಸಳು, ಒಂದು ಇಂಚಷ್ಟು ಶುಂಠಿ, 4 ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಇಷ್ಟು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ರುಬ್ಕೊಳ್ಳೋಣ. ಇವಾಗ ನೋಡಿ, ಇದು ರುಬ್ಬಿದಾಗಿದೆ. ಈಗ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಬನ್ನಿ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಪಲಾವ್ಗೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಒಂದು 3ರಿಂದ 4 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಪಲಾವ್ಗೆ, ಮೆಂತ್ಯ ಪಲಾವ್ಗೆ ಆ ಥರ ಎಲ್ಲ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಹಂಗಾಗಿ ಎಣ್ಣೆ ಸ್ವಲ್ಪ 3ರಿಂದ 4 ಸ್ಪೂನು, ಯೂಶ್ವಲಿ ಮಾಡಬೇಕಾದ್ರೆ ಒಂದು 2 ಸ್ಪೂನ್ ಅಷ್ಟು ಹಾಕ್ಕೊಳ್ಳೋದು. ರೈಸ್ ಐಟಮ್ ಏನಾರು ಮಾಡಬೇಕಂದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೋತೀನಿ. ಎಣ್ಣೆ ಬಿಸಿಯಾಗಿದೆ. ಇವಾಗ ಒಗ್ಗರಣೆಗೆ ಸ್ಪೈಸಿ ಐಟಮ್ ಇರುತ್ತಲ್ಲ, ಚಕ್ಕೆ, ಲವಂಗ, ಪಲಾವ್ ಎಲೆ, ಅದೆಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಇವಾಗ ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಒಂದು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಇವಾಗ ಬಟಾಣಿ ಇಟ್ಕೊಂಡಿದ್ನಲ್ಲ, ಬಟಾಣಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಬಟಾಣಿ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಮೆಂತ್ಯ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಟೊಮೊಟೊ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಅರಿಶಿನ, ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದು ಫ್ರೈ ಮಾಡ್ಕೊತಾ ಇದ್ದೀನಿ. ಉಪ್ಪು ಬೇಕಾದ್ರೆ ನೀವು ಮಸಾಲೆ ಎಲ್ಲ ಹಾಕಾದ್ಮೇಲೂ, ಅಕ್ಕಿ ಎಲ್ಲ ಹಾಕಾದ್ಮೇಲೆ ನೋಡಿಕೊಂಡು ಉಪ್ಪು ಬೇಕಾದ್ರೆ ನೀವು ಹಾಕ್ಕೋಬೋದು. ಸ್ವಲ್ಪ ಉಪ್ಪು ಕಮ್ಮಿ ಆಯಿತು ಅಂದರೆ ನೋಡಿ. ಇವಾಗ ಇದು ಸ್ವಲ್ಪ ಫ್ರೈ ಆಗಿದೆ. ಅದು ರುಬ್ಬಿಟ್ಕೊಂಡಿದ್ನಲ್ಲ, ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಎಲ್ಲ, ಅದನ್ನು ಮಸಾಲೆ ಹಾಕ್ತಾಯಿದ್ದೀನಿ, ರುಬ್ಬಿಟ್ಕೊಂಡಿರೋದು. ಮಸಾಲೆಲಿ ಸ್ವಲ್ಪ ಬೇಯಲಿ, 2 ನಿಮಿಷ. ಇಲ್ಲಿ ನಾನು 1.5 ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡು ತೊಳೆದಿಟ್ಕೊಂಡಿದ್ದೀನಿ. ಅಕ್ಕಿ ಇವಾಗ ಮಸಾಲೆ ಎಲ್ಲ ಬೆಂದಿದೆ. ಇವಾಗ ಅಕ್ಕಿ ಹಾಕ್ಕೋತಾ ಇದ್ದೀನಿ. ಇವಾಗ ಅಕ್ಕಿ ಹಾಕ್ಕೊಂಡಿದ್ದೀನಿ. ಇವಾಗ ನೀರು ಹಾಕ್ಕೋಬೇಕು. ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೀನೋ ಅದೇ ಗ್ಲಾಸಲ್ಲಿ ನೀರು ಹಾಕ್ಕೋತಿದ್ದೀನಿ. ಬಿಸಿ ನೀರು, ತಣ್ಣೀರು ಹಾಕ್ಕೋಬೋದು. ನಾನು ಬಿಸಿ ನೀರು ಹಾಕ್ಕೋತಾ ಇದ್ದೀನಿ. ಆಲ್ರೆಡಿ ಮಸಾಲೆಯಲ್ಲೇ ಸ್ವಲ್ಪ ನೀರಿದೆ, ನೋಡ್ಕೊಂಡು ಹಾಕ್ಕೋಬೇಕು ನೀರು. ನಾನು ಮಸಾಲೆಯಲ್ಲೇ 1 ಗ್ಲಾಸ್ ಅಷ್ಟು ನೀರಿದೆ, ಹಂಗಾಗಿ 2 ಗ್ಲಾಸ್ ಅಷ್ಟೇ ಹಾಕ್ತೀನಿ. ಇದು ಸ್ವಲ್ಪ ಕುದೀಲಿ, ಆಮೇಲೆ ಕುಕ್ಕರ್ ಮುಚ್ಚೋಣ. ಇವಾಗ ಉಪ್ಪು ಕಮ್ಮಿ ಇದೆಯೋ ಜಾಸ್ತಿ ಇದೆಯೋ ನೋಡಿಕೊಂಡು ಉಪ್ಪು ಬೇಕಾದ್ರೆ ಹಾಕ್ಕೋಬೋದು. ಇವಾಗ ನೋಡಿ, ಇದು ಕುದೀತಾ ಇದೆ. ಇವಾಗ ಕುಕ್ಕರ್ ಮುಚ್ಚೋಣ. 1ರಿಂದ 2 ವಿಷಲ್ ಸಾಕು.
ಒಂದು ವಿಷಲ್ ಬರಲಿ, 1 ರಿಂದ 2 ವಿಷಲ್ಲು. ನೋಡಿ ಇದಾಗಿದೆ, 2 ವಿಷಲ್ ಮುಗಿಸ್ಕೊಂಡಿದ್ವಿ. ಪಲಾವ್ ರೆಡಿ ಆಗಿದೆ ಇವಾಗ. ನೋಡಿ ಉದ್ರಾಗಿದೆ ಇವಾಗ. ಮೆಂತ್ಯ ಪಲಾವ್ ಮೊಸರು ಬಜ್ಜಿ ರೆಡಿ. ಇವತ್ತಿನ ರೆಸಿಪಿ ಮೆಂತ್ಯ ಪಲಾವ್ ಮತ್ತು ಮೊಸರು ಬಜ್ಜಿ ಮನೇಲಿ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನ್ನ ಕಮೆಂಟಲ್ಲಿ ತಿಳಿಸಿ. ಮೆಂತ್ಯ ಪಲಾವ್ ರೆಸಿಪಿ ಇವತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ರೆಸಿಪಿ ಜೊತೆ ಬರ್ತೀನಿ.